RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೀತಾರಂತ ನಾಳೆ ನಾವು ಪಂದ್ಯ ರೋಮಾಂಚಕಾರಿ ನಡೆದಿದೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಈ ಒಂದು ಮ್ಯಾಚ್ ನಡೆಯೋದು ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ RCB ತಂಡ ಆಡಿರೋದು 4 ಪಂದ್ಯ. ಒಂದು ಕೋಲ್ಕತ್ತಾದಲ್ಲಿ, ಒಂದು ಚೆನ್ನೈದಲ್ಲಿ, ಒಂದು ಮುಂಬೈದಲ್ಲಿ. ಆದ್ರೆ ಬೆಂಗಳೂರಲ್ಲಿ ಆಡಿರುವಂತ ಮ್ಯಾಚ್ ಸೋತಿದೆ ಫ್ರೆಂಡ್. ಇದು ಬಹಳ ಬೇಜಾರಾಗಿದೆ RCB ಫ್ಯಾನ್ಸ್ಗೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚ್ RCB ಗೆಲ್ಲೇಬೇಕು, ಗೆದ್ದೇ ಗೆಲ್ತಾರೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಇಲ್ಲಿ ಇವರಿಗೆ ಈ ಒಂದು ಪಿಚ್ ಹೆಲ್ಪ್ ಆಗುವಂತ ಚಾನ್ಸಸ್ ಇದೆ. ಹೋದನೇ ಸಲ ಮ್ಯಾಚ್ ನಲ್ಲಿ ಸ್ವಲ್ಪ ಸ್ಟ್ರಗಲ್ ಆಯ್ತು ಬ್ಯಾಟಿಂಗ್ ಲೈನ್ ನಲ್ಲಿ. ಏಕ್ದಮ್ 3 ವಿಕೆಟ್, ಪ್ರಮುಖ 3 ವಿಕೆಟ್ ಕೂಡ ಕಳ್ಕೊಂಡ್ರು. ಹಾಗಾಗಿ ಇಲ್ಲಿ ಕಂಪ್ಲೀಟ್ ಆಗಿ ಹೋದನೇ ಸಲ ರನ್ ಮಾಡೋಕೆ ಪರದಾಡಿದ್ರು RCB ತಂಡ. ಆದ್ರೆ ಈ ಒಂದು ಮ್ಯಾಚ್ ಇದೆಯಲ್ಲ, ಈ ಒಂದು ಮ್ಯಾಚ್ ನಲ್ಲಿ ಟೋಟಲ್ ಆಗಿ ಏನಾದ್ರೂ ಅಬ್ಬರಿಸಿದೆ. 750 ಪ್ಲಸ್ ರನ್ ಮಾಡಬಹುದು ಅನಿಸುತ್ತೆ RCB. ನೋಡೋಣ ಏನಾಗುತ್ತೆ ಅನ್ನೋದು. ಹಾಗೆ ಈ ಒಂದು ಪಿಚ್ ನಲ್ಲಿ, ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನೋಡೋದಾದ್ರೆ ಪಿಚ್ ರಿಸಲ್ಟ್ ನೋಡೋದಾದ್ರೆ ಇಲ್ಲಿ ಟಾಸ್ ಗೆದ್ದವನೇ ಬಾಸ್ ಅನ್ನೋದು ಕೂಡ ಫಿಕ್ಸ್ ಆಗಿದೆ ಫ್ರೆಂಡ್. ಯಾಕಂದ್ರೆ ಇಲ್ಲಿ ಟಾಸ್ ಗೆದ್ದವನು ಫಸ್ಟ್ ಬಾಲಿಂಗ್ ಆಯ್ಕೆ ಮಾಡ್ಕೊಂತಾನೆ. ಯಾಕಂದ್ರೆ ಈ ಒಂದು ರೌಂಡ್ ನಲ್ಲಿ ಯಾರು ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರು ಅವ್ರು ಬಹಳ ಸಲ ಗೆದ್ದಿದ್ದಾರೆ. ಹಾಗಾಗಿ ಇಲ್ಲಿ ಟಾಸ್ ಗೆದ್ದವನು ಬಾಲಿಂಗ್ ಆಯ್ಕೆ ಮಾಡ್ಕೊಂಡು ಟೋಟಲ್ ಆಗಿ ಇಲ್ಲಿ 180, 190 ಏನಾದ್ರು ಡೆಲ್ಲಿ ಕಟ್ ಹಾಕಿದ್ರೆ ಆರಾಮಾಗಿ ಈಸಿಯಾಗಿ ಗೆಲ್ಲುವಂತ ಸಾಧ್ಯತೆ ಇರುತ್ತೆ RCB ತಂಡಕ್ಕೆ. ಇಲ್ಲಪ್ಪ ಅಂದ್ರೆ ಫಸ್ಟ್ ಬ್ಯಾಟಿಂಗ್ RCB ಆದ್ರೆ ಇದು 230, 220 ರನ್ ಟಾರ್ಗೆಟ್ ಕೊಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಷ್ಟೊಳಗೆ ಕಟ್ ಅಷ್ಟೊಳಗೆ ಡಿಫೆಂಡ್ ಮಾಡ್ಕೊಂಡ್ರೆ ಈ ಒಂದು ಮ್ಯಾಚ್ ಗೆಲ್ಲುವಂತ ಸಾಧ್ಯತೆ ಇರುತ್ತೆ. ಇಲ್ಲಿ ಈ ಒಂದು ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ RCBಗೆ ಹೆಲ್ಪ್ ಆಗುತ್ತೆ. ಹೋದನೇ ಸಲ ಮಿಸ್ಟೇಕ್ ಆಗಿ ಪ್ರಮುಖ 3 ವಿಕೆಟ್ ಕಳ್ಕೊಂಡ್ರು. ಏಕ್ದಮ್ ಪವರ್ ಪ್ಲೇ ಅಲ್ಲಿ ಪ್ರಮುಖ 3 ವಿಕೆಟ್, ಫಿಲ್ಪ್ ಶಾಟ್, ವಿರಾಟ್ ಕೊಹ್ಲಿ ಹಾಗೆ ರಜತ್ ಪಡಿತಾರ್ ದೇವದತ್ ಪಡಿಕ್ಕಲ್ ಇವರು 3 ವಿಕೆಟ್ ಪ್ರಮುಖ ವಿಕೆಟ್ ಹೋಗಿದ್ದಕ್ಕೆ ಹೋದನೇ ಸಲ ಬೆಂಗಳೂರಲ್ಲಿ ಆಡಿದಂತ ಮ್ಯಾಚ್ ಸ್ವಲ್ಪ ಬ್ಯಾಟಿಂಗ್ ನಲ್ಲಿ ಸ್ಟ್ರಗಲ್ ಮಾಡ್ತು RCB. ಈ ಸಲ ಇದೆಯಲ್ಲ, ಈ ಸಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಆ ಮೈಂಡ್ ಸೆಟ್ ಅಲ್ಲಿ ಹೋದನೇ ಮ್ಯಾಚ್ ಗೆದ್ದಿದೆ, ಮುಂಬೈ ವಿರುದ್ಧ ಗೆದ್ದಿದೆ ಹೋದನೇ ಮ್ಯಾಚ್. ಈ ಒಂದು ಮ್ಯಾಚ್ ಆ ಒಂದು ಉತ್ಸಾಹದಲ್ಲಿ RCB ಇದೆ. RCB ಈ ಒಂದು ಮ್ಯಾಚ್ ಗೆದ್ದೇ ಗೆಲ್ಲುತ್ತೆ. ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಕೂಡ ಕಣಗಳಿಸಂಗಿಲ್ಲ. ಇಲ್ಲಿ ಪ್ರಮುಖ ಆಟಗಾರ KL ರಾಹುಲ್ ಕೂಡ ಇಲ್ಲಿ ಬೆಂಗಳೂರು ಅವ್ರ ಹೋಮ್ ಗ್ರೌಂಡ್ ಬೆಂಗಳೂರು KL ರಾಹುಲ್. ಆದ್ರೆ ಈ ಒಂದು ಗ್ರೌಂಡ್ ನಲ್ಲಿ ಕಚ್ಚಿ ಏನಾದ್ರೂ ನಿಂತ್ಕೊಂಡ್ರೆ KL ರಾಹುಲ್ ಸ್ವಲ್ಪ ಕಷ್ಟ ಆಗುತ್ತೆ RCB ಟೀಮಿಗೆ. ಆದ್ರೂ ಕೂಡ RCB ಟೀಮ್ ನಲ್ಲಿ ಅಂತ ಏನು ಕಮ್ಮಿ ಇಲ್ಲ ಬ್ಯಾಟಿಂಗ್ ನಲ್ಲಿ. ಯಾಕಂದ್ರೆ 8 ಜನ ಆಟಗಾರ ಇದ್ದಾರೆ RCB ಟೀಮ್ ನಲ್ಲಿ. ಫಿಲ್ಪ್ ಶಾಟ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ರಜತ್ ಪಡಿದಾರ್, ಲಿವಿಂಗ್ಸ್ಟನ್ ಹಾಗೆ ಟೀಮ್ ಡೇವಿಡ್, ಕುನಾಲ್ ಪಾಂಡ್ಯ ಇಷ್ಟು ಜನ ಆಟಗಾರರಿದ್ದಾರೆ. ಬ್ಯಾಟಿಂಗ್ ನಲ್ಲಿ ಸ್ಟ್ರಾಂಗ್ ಇದೆ RCB, ಬಾಲಿಂಗ್ ನಲ್ಲೂ ಕೂಡ ಸ್ಟ್ರಾಂಗ್ ಇದೆ. ಇಲ್ಲಿ ಏನಂದ್ರೆ ಪ್ರಮುಖ ಕಾರಣ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡ್ಕೊಂಡ್ರೆ RCBಗೆ ಇಲ್ಲಿ ಈಸಿಯಾಗಿ ಈ ಒಂದು ಮ್ಯಾಚ್ ಗೆಲ್ಲುವಂತ ಸಾಧ್ಯತೆ ಬಹಳ ಇದೆ RCB ಟೀಮ್. ನೋಡೋಣ ನಾಳೆನಪ್ಪ ಅಂದ್ರೆ ಯಾರು ಗೆಲ್ಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿರಾಟ್ ಕೊಹ್ಲಿ ಎಷ್ಟು ರನ್ ಮಾಡಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ ಹೇಳಿ.